ನಮಸ್ಕಾರ ಎಲ್ಲರಿಗೂ. ಇವತ್ತು ರುಚಿಯಾದ ಸುಲಭವಾದ ಶೇಂಗಾ ಪುಡಿ ಹೇಗೆ ಮಾಡೋದಂತ ನನ್ನ ಫ್ರೆಂಡ್ ತಿಳಿಸ್ಕೊಡ್ತಾರೆ. ನಮಸ್ಕಾರ ಎಲ್ಲರಿಗೂ, ಬನ್ನಿ ಮಾಡೋಣ. ಶೇಂಗಾ ಚಟ್ನಿ ಪುಡಿಗೆ ಬೇಕಾಗಿರುವ ಸಾಮಗ್ರಿಗಳು: ಅರ್ಧ ಕೆಜಿ ಶೇಂಗಾ, ಖಾರದ ಗುಂಟೂರು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಕರಿಬೇವು. ಮೆಣಸಿನಕಾಯಿ ಬೇಡವಾದಲ್ಲಿ ಖಾರದ ಪುಡಿ ಯೂಸ್ ಮಾಡಬಹುದು. ಅರ್ಧ ಕೆಜಿ ಶೇಂಗಾವನ್ನು ಹದವಾಗಿ ಹುರಿಯಬೇಕು. ಈಗ ಶೇಂಗಾ ಚೆನ್ನಾಗಿ ಹುರಿದಾದ್ಮೇಲೆ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಅದು ಸ್ವಲ್ಪ ತಣ್ಣಗೆ ಹಾಕ್ಬಿಡ್ಬೇಕು. ನಂತರ ಅದನ್ನ ನಾವು ಮಿಕ್ಸಿಗೆ ಹಾಕುವಾಗ ಸಿಪ್ಪೆ ಸಮೇತವಾಗಾದ್ರೂ ಹಾಕ್ಬೋದು ಅಥವಾ ಸಿಪ್ಪೆ ತೆಗ್ದಾದ್ರೂ ಹಾಕ್ಬೋದು. ಶೇಂಗಾ ಹುರಿದಾದ್ಮೇಲೆ ಈಗ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಫಸ್ಟಿಗೆ ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಹುರಿಬೇಕು. ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿಬೇಕು. ಇವಾಗ ನೋಡ್ಬೋದು ನೀವು, ಮೆಣಸಿನ್ಕಾಯಿ ಗರಿ ಗರಿಗೆ ಚೆನ್ನಾಗಿ ಹುರಿದಿದೆ. ಇವಾಗ ಕರಿಬೇವು 2 ರಿಂದ 3 ನಿಮಿಷ ಹುರಿಬೇಕು. ಗರಿ ಗರಿ ಅನ್ನೋ ತರ ಆಗ್ಬೇಕು. ಅಂದ್ರೆ ಇದು ಗರಿ 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 ಆಗಿದೆ. ಇವಾಗ ಮಿಕ್ಸಿ ಜಾರಿಗೆ ಒಣಮೆಣಸಿನಕಾಯಿ, ಕರಿಬೇವು, ಸ್ವಲ್ಪ ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ, ಹುಣಸೆ ಹಣ್ಣು ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೋಬೇಕು. ಇವಾಗಿದೆ ತರಿ ತರಿಯಾಗಿ ನುಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ಬಾಣ್ಲಿಗೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ಶೇಂಗಾನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಇವಾಗಿದೆ ತರಿ ತರಿಯಾಗಿ ನುಣ್ಣಗಾಗಿದೆ. ಇದಕ್ಕೆ ಸ್ವಲ್ಪ ಬಾಣ್ಲಿಗೆ ಹಾಕ್ಬಿಟ್ಟು ಇವಾಗ ಇದಕ್ಕೆ ಶೇಂಗಾನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಇವಾಗ ಜಾರಿಗೆ ಶೇಂಗಾ ಹಾಕಿದೆ, ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಈ ತರ ತರಿ ತರಿಯಾಗಿ ಶೇಂಗಾ ಪುಡಿ ಬರ್ಬೇಕು, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ರುಚಿಯಾದ ಶೇಂಗಾ ಚಟ್ನಿ ಪುಡಿ ರೆಡಿ ಆಗಿದೆ. ಯೂಶ್ವಲಿ ನಾವು ಖಾರದ ಪುಡಿ ಯೂಸ್ ಮಾಡ್ತೀವಿ, ಬಟ್ ನನ್ನ ಫ್ರೆಂಡ್ ಇದಕ್ಕೆ ಗುಂಟೂರು ಮೆಣಸಿನ್ಕಾಯಿ ಮತ್ತೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ಡೆಫಿನೆಟ್ ಆಗಿ ಒಂದ್ಸಲ ಇದನ್ನ ಟ್ರೈ ಮಾಡ್ಬೇಕು. ಹಾಗೆ ಇದು ಶೇಂಗಾ ಪುಡಿನ ಚಿತ್ರಾನ್ನ, ಮೊಸರನ್ನ, ಅವಲಕ್ಕಿ, ಮಂಡಕ್ಕಿ, ಬಿಸಿ ಅನ್ನ, ಚಪಾತಿ, ಪಡ್ಡು ಎಲ್ಲಾ ತಿಂಡಿ ಜೊತೆ ಸೈಡ್ ಆಗಿ ನೆಂಚ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.